ಮಂಗಳವಾರ ಕೆಟ್ಟದ್ದು ಅನ್ನೋಂಗಿದ್ದಿದ್ರೆ ಮಂಗಳ ವಾರ ಅಂತ ಯಾಕೆ ಇಡ್ತಾಯಿದ್ರು? ಅದು ಅವತ್ತು ಶ್ರೇಷ್ಠ ದಿನವೇ. ಅದಕ್ಕೋಸ್ಕರನೇ ಅದಕ್ಕೆ ಮಂಗಳ ಅಂದ್ರೇನು? ಶುಭ ದಿನ, ಮಂಗಳದ ದಿನ, ಶುಭ ದಿನ. ಆ ಶುಭ ದಿನ ಆಗಿದ್ದಕ್ಕೆ ಅದನ್ನು ನಾವು ಮಂಗಳವಾರ ಅಂತ ಕರಿತಾ ಇದ್ದೀವಿ. ಈ ಮಂಗಳವಾರ ಬೇರೆಯವರು ಯಾಕೆ ಏನು ಮಾಡಬಾರ್ದು? ಅದು ಅವರಿಗೆ ಅಮಂಗಳ, ಬೇರೆಯವರಿಗೆ. ಆದರೆ ವೈದಿಕ ಮಹಾಶಯರಿಗೆ, ಈ ಶಾಸ್ತ್ರಿಗಳಿಗೆ, ಪುರೋಹಿತರಿಗೆ ಒಳ್ಳೆ ದಿನನಾ? ಬೇರೆಯವ್ರಿಗೆ ಅಮಂಗಳ, ಇವ್ರಿಗೆ ಮಂಗಳನಾ? ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಏನಯ್ಯ ನಿಮಗೊಂದು ಶಾಸ್ತ್ರ, ಉಳ್ಳವರಿಗೊಂದು ಶಾಸ್ತ್ರ, ಇಲ್ಲದವರಿಗೊಂದು ಶಾಸ್ತ್ರವ? ಎಷ್ಟು ಯಾಮಾರಿಸ್ತೀರ ಜನಗಳಿಗೆ ಅಂತ ಕೇಳ್ತಾರೆ ಬಸವಣ್ಣನವರು ಈ ಶಾಸ್ತ್ರಿಗಳನ್ನು, ಈ ಪಂಚಾಂಗದ ವಾರಸುದಾರರನ್ನು. ಮಂಗಳ ಅಂತ ನೀವೇ ಈ ವಾರ ಮಾಡಿದ್ದು. ಅದೇ ಮಂಗಳವಾರ ನೀವು ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೊಳ್ತೀರಿ. ಜನಿವಾರದ ಹಬ್ಬ ಮಾಡ್ಕೊಳ್ತೀರಿ, ಗೃಹ ಪ್ರವೇಶ ಮಾಡ್ಕೊಳ್ತೀರಿ, ನಾಮಕರಣಗಳನ್ನು ಮಾಡ್ಕೊಳ್ತೀರಿ. ಎಲ್ಲ ವೈದಿಕ ಸಂಬಂಧಿತ ಎಲ್ಲ ಮಂಗಳ ಕಾರ್ಯಗಳನ್ನು ಮಂಗಳವಾರವೇ ಮಾಡ್ಕೊತೀರಿ. ಆದರೆ ಬೇರೆಯವ್ರಿಗೆ ಏನು ಹೇಳ್ತೀರಾ? ಬೇರೆಯವರಿಗೆ ಇದು ಅಮಂಗಳ, ಅವತ್ತು ನೀವೇನು ಮಾಡ್ಕೊಳ್ಬೇಡಿ. ಕಾರಣ ಇಷ್ಟೇ, ಹೊರಗಡೆ ಹೋಗಿ ಈ ವೈದಿಕ ಮಾಡೋರಿಗೆ, ಪುರೋಹಿತಿಕೆ ಮಾಡೋರಿಗೆ ವಾರದಲ್ಲಿ ಒಂದು ದಿನ ರಜಾ ಬೇಕಾಯಿತು. ಆ ರಜಾ ತಗೊಂಡು ಅವ್ರ ಮನೆ ಮಂಗಳ ಕಾರ್ಯಗಳನ್ನು ಮಾಡ್ಕೋಬೇಕಾಯಿತ್ತು. ಅದಕ್ಕೆ ಬೇರೆಯವರಿಗೆ ಮಂಗಳವಾರ ನೀವೇನು ಮಾಡಬೇಡಿ ಅಂತಂದರು. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಬೇಕು ಅಂತಂದರೆ, ಮಂಗಳವಾರ ವೈದಿಕರ, ಶಾಸ್ತ್ರಿಗಳ, ಪುರೋಹಿತರ ವೀಕ್ಲಿ ಆಫ್ ರಜಾದಿನ, ವಾರದ ರಜಾದಿನ ಅವರಿಗೆ. ಅದಕ್ಕೋಸ್ಕರ ಅವ್ರ ಸ್ವಂತ ಕೆಲಸಗಳು ಮಾಡ್ಕೊಳ್ಳಿಕ್ಕೋಸ್ಕರ, ಅವ್ರ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ಬೇರೆಯವರಿಗೆ ಮಂಗಳವಾರ ನೀವೇನು ಮಾಡಬೇಡ್ರಿ, ಮಂಗಳವಾರ ಒಳ್ಳೆಯದಲ್ಲ ಅಂದರು. ಇವರಿಗೆ ಮಂಗಳ, ಬೇರೆಯವರಿಗೆ ಅಮಂಗಳ. ಸರಿ, ಮಂಗಳವಾರ ಅಮಂಗಳ ಅಂತ ತಿಳ್ಕೊಳ್ಳೋಣ. ಒಂದು ಮಗು ಜನನ ಆದರೆ ಬಿಸಾಕ್ಬಿಡ್ತೀವ? ನಾವೇ ಹುಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ, ಆವತ್ತು ಮಂಗಳವಾರ ನಾವು ಕೆಟ್ಟೋಗ್ಬಿಟ್ಟಿದ್ದೀವ? ನಾವು ಹಾಳಾಗೋಗ್ಬಿಟ್ಟಿದ್ದೀವ? ಇನ್ನು ಕೆಲವರು ಶುಕ್ರವಾರನೂ ಸರಿ ಇಲ್ಲ ಅಂತಾರೆ. ಆಯಿತು, ಮಂಗಳವಾರದ ದಿನ ಒಂದು ಲಾಟ್ರಿ ಬಂದರೆ ಬಿಸಾಕ್ಬಿಡ್ತೀರಾ? ಲಾಟ್ರಿ ಹೊಡೆದ್ರೆ, ಅಥವಾ ಯಾವುದೋ ಒಂದು ಕೋರ್ಟ್ ಜಡ್ಜ್ಮೆಂಟ್ ನಿಮ್ಮ ಕಡೆ ಆಯಿತು, ಇವತ್ತು ಮಂಗಳವಾರ, ನಾನು ಆ ಜಡ್ಜ್ಮೆಂಟ್ ನಂಬಲ್ಲ ಅಂತ ಹೇಳ್ತೀರಾ? ನಿಮ್ಮ ಜನ್ಮ ದಿನಾಂಕನೇ ಮಂಗಳವಾರ ಆಗಿದ್ದರೆ ಏನು ಮಾಡ್ತಾಯಿದ್ರಿ? ಆ ಪುರೋಹಿತರ ಜನ್ಮದಿನನೇ ಮಂಗಳವಾರ ಆಗಿದ್ದರೆ ಏನು ಮಾಡ್ತಾಯಿದ್ರಿ? ಅದರಿಂದ ಮಂಗಳವಾರ ಇದೆಯಲ್ಲ, ಅದು ಶ್ರೇಷ್ಠವಾದಂತಹ ದಿನ. ನಮ್ಮ ಬಸವ ತತ್ವದ ಮುಖಾಂತರ ಹೇಳಬೇಕು ಅಂದರೆ, ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣ ಅದು ದೈವ ನಿರ್ಮಿತವಾದಂತಹ ದಿನ. ಆ ದೈವ ನಿರ್ಮಿತವಾಗಿರ್ತಕ್ಕಂಥ ದಿನ ಆಗಿರೋದ್ರಿಂದ ಪ್ರತಿಯೊಂದು ವಾರ, ಪ್ರತಿಯೊಂದು ದಿನ ಎಲ್ಲವೂ ಕೂಡ ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠ. ನಾವು ಪಂಚಾಂಗಕ್ಕೆ ನಾವು ದಾಸರಾದರೆ ನಮ್ಮಲ್ಲಿ ಇನ್ನಷ್ಟು ಏನೋ ವಿಕಾರಗಳ ಮನಸ್ಸಿನಲ್ಲಿ ಬರ್ತದೆ. ಅದು ಕೆಟ್ಟದು, ಇದು ಕೆಟ್ಟದು, ನೆಗೆಟಿವ್ ಪೂರ್ತಿ. ಈ ದಿನ ಕೆಟ್ಟದು, ಈ ಕ್ಷಣ ಕೆಟ್ಟದು, ಈ ಬರೀ ಕೆಟ್ಟದು ಕೆಟ್ಟದು ಕೆಟ್ಟದು. ಪ್ರಕೃತಿಯಲ್ಲಿ ಏನು ಕೆಟ್ಟದಿದೆ? ದೇವರು ಮಾಡಿರೋದ್ರಲ್ಲಿ ಏನು ಕೆಟ್ಟದಿದೆ? ಏನು ತಿಳುವಳಿಕೆ ಇದೆ ಮನುಷ್ಯನಿಗೆ? ಬುದ್ಧಿ ಏನಿದೆ? ಆದ್ದರಿಂದ ನಾವು ದೇವರ ವಾರಸುದಾರರಾಗಬೇಕೇ ಹೊರತು ಪಂಚಾಂಗದ ವಾರಸುದಾರರಾಗಬಾರ್ದು. ನಂಬೋರು ನಂಬ್ಕೊಳ್ಳಿ, ಅವರ ಮನಸ್ಸಿಗೆ ಆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರಲ್ಲ, ಆ ಋಣಾತ್ಮಕವಾದ ಶಕ್ತಿಯನ್ನು ಅವರು ತುಂಬಿಕೊಳ್ಳಿ. ನಾವು ಧನಾತ್ಮಕ ಶಕ್ತಿಯನ್ನು ತುಂಬಿಕೊಳ್ಳೋಣ.
ಎಲ್ಲೆಲ್ಲೂ ನೋಡಿದ್ರೆ ಆನಂದ, ಎಲ್ಲೆಲ್ಲೂ ನೋಡಿದ್ರೆ ಸಂತೋಷ, ಎಲ್ಲೆಲ್ಲೂ ನೋಡಿದ್ರೆ ಶುಭ, ಎಲ್ಲೆಲ್ಲೂ ನೋಡಿದ್ರೆ ಮಂಗಳ. ನಮ್ಮ ಕಣ್ಣಿಗೆ ಅದೇ ಕಾಣಿಸ್ಬೇಕು. ಇವತ್ತು ರಾಹುಕಾಲ ಯಾವತ್ತು, ಗುಳಿಗೆ ಕಾಲ ಯಾವತ್ತು, ನಾನು ಆಚೆಗೆ ಹೋಗ್ಬೋದಾ ಇವತ್ತು? ನಾನು ಆಚೆ ಹೋದ್ಮೇಲೆ ಒಳಗೆ ಯಾವತ್ತು ಬರಲಿ? ಒಳಗೆ ಬರುತ್ತೆ ದಿನ ಚೆನ್ನಾಗಿದೆಯಾ, ಟೈಮ್ ಚೆನ್ನಾಗಿದೆಯಾ, ಇವು ರಾಹುಕಾಲ ಇಲ್ವಾ? ಏನು ಮನುಷ್ಯನ ಅಜ್ಞಾನ, ಏನು ಮನುಷ್ಯನ ಅಂಧಕಾರ. ಈ ಜಗತ್ತಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆಯಲ್ಲ, ಎಷ್ಟು ಕೋಟಿ ಜನಸಂಖ್ಯೆ. ಅವ್ರಿಗೆ ಯಾರಿಗೂ ರಾಹುಕಾಲ ಇಲ್ಲ, ಗುಳಿಗೆ ಕಾಲ ಇಲ್ಲ, ಪಂಚಾಂಗ ಇಲ್ಲ. ಮಂಗಳವಾರ ಕೆಟ್ಟ ಕಾಲ, ಮಂಗಳವಾರ ಕೆಟ್ಟ ದಿನ, ಶುಕ್ರವಾರ ಕೆಟ್ಟ ದಿನ. ಯಾರು ನೀವು ಎಲ್ಲರ ಹೋಗಿ ನೀವು ಆಚೆ ಈ ಮಾತನ್ನು ವಿಚಾರ ಮಾಡಿರಿ. ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಈ ವಿಚಾರವನ್ನು ಮಾತಾಡ್ರಿ. ನಿಮ್ಮನ್ನು ಎಷ್ಟು ಕೀಳಾಗಿ ನೋಡ್ತಾರೆ, ಕನಿಷ್ಠವಾಗಿ ನೋಡ್ತಾರೆ ಅಂತ ನೋಡ್ರಿ. ಅಷ್ಟು ಕನಿಷ್ಠವಾಗಿ ನೋಡ್ತಾರೆ. ಆದ್ದರಿಂದ ಬಂಧುಗಳೇ, ನಾವು ದೇವ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣವನ್ನು ನಾವು ಪ್ರೀತಿ ಮಾಡೋ ಅಂಥರಾಗಬೇಕು. ದೇವರನ್ನು ನಾವು ಹೊಗಳೋವಂಥವ್ರಾಗಬೇಕು. ಪ್ರತಿಯೊಂದರಲ್ಲೂ ಇರ್ತಕ್ಕಂಥ ದೇವನ ಮಹಿಮೆಯನ್ನು ನೋಡಬೇಕು, ಶ್ರೇಷ್ಠತೆಯನ್ನು ನಾವು ನೋಡಬೇಕು. ಆದ್ದರಿಂದ ನೀವು ಯಾರೂ ಕೂಡ ಮಂಗಳವಾರ ಕೆಟ್ಟ ದಿನ ಅಂತಂದರೆ ನೀವು ಖಂಡಿತ ನಂಬಕ್ಕೆ ಹೋಗಬೇಡಿ. ನೀವೇನಾದರೂ ಶುಭ ಕಾರ್ಯಗಳನ್ನು ಮಾಡೋದಿದ್ರೆ ನೀವು ಮಂಗಳವಾರವೇ ಮಾಡಿರಿ. ಮಂಗಳವಾರ ರಾಹುಕಾಲದಲ್ಲೇ ಮಾಡಿರಿ, ಯಮಗಂಡ ಕಾಲದಲ್ಲೇ ಮಾಡಿರಿ, ಆಷಾಢದಲ್ಲೇ ಮಾಡಿರಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಇಂತಹ ಮೂಢನಂಬಿಕೆಗಳನ್ನು ಧಿಕ್ಕರಿಸ್ರಿ. ಆವಾಗಲೇ ನಿಮಗೆ ಸ್ವಲ್ಪ ಜ್ಞಾನ ಬಂದಿದೆ, ಶಿವಜ್ಞಾನ ಬಂದಿದೆ ಅಂತ ನಮ್ಗೆ ಅರ್ಥ ಆಗೋದು. ಮಾಂಸಾಹಾರ ಮಾಡೋರ ಮನೆಯಲ್ಲಿ ಬಸವಣ್ಣನ ಫೋಟೋ ಇಡಬಾರದಂತೆ. ತುಂಬ ಜನಗಳ ಮನೆಯಲ್ಲಿ ಈ ರೀತಿ ತಿಳ್ಕೊಂಡಿರ್ತಕ್ಕಂಥದ್ದು ನಿಜನೇ. ಮಾಂಸಾಹಾರ ಮಾಡೋರ ಮನೆಯಲ್ಲಿ ಬಸವಣ್ಣನ ಫೋಟೋ ಇಟ್ಕೊಳ್ಬಾರ್ದು ಅನ್ನುವಂಥದ್ದು ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅವರು ಶೂದ್ರ ಆರಾಧನೆಯ ದೇವರುಗಳನ್ನ ಮನೇಲಿ ಇಟ್ಕೊಳ್ತಾರೆ. ಯಾಕೆ ಅಂತಂದರೆ ಅವಕ್ಕೆಲ್ಲ ಮಾಂಸಾಹಾರ ಎಡೆ ಮಾಡಬಹುದು ಅಂಥೇಳಿ. ಇಲ್ಲಿ ಮಾಂಸಾಹಾರ ದೇವರುಗಳು, ಮಾಂಸಾಹಾರ ಅಲ್ಲದೆ ಸಸ್ಯಾಹಾರಿ ದೇವರುಗಳು ಅಂತ ಖಂಡಿತ ಇಲ್ಲ. ಜಗತ್ತಲ್ಲಿ ದೇವರು ಒಬ್ಬನೇ ಇರೋದು. ಅವನಿಗೆ ಆಹಾರವನ್ನು ತಿನ್ನಲಿಕ್ಕೆ ಅವನಿಗೆ ದೇಹನೇ ಇಲ್ಲ. ದೇವರು ಮಾನವನ ರೂಪದ ದೇಹಧಾರಿ ಅಲ್ಲ. ಮಾನವನಂತೆ ದೇಹ ಆ ಶಿವನಿಗೆ, ಆ ಪರಮಾತ್ಮನಿಗೆ ಇಲ್ಲ. ಏಕೈಕನಾದ ಆ ಶಿವ, ಆ ಪರಮಾತ್ಮ ಮಾನವ ರೂಪದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರಲ್ಲ, ಇದು ದೊಡ್ಡ ದುರಂತ, ಇದು ದೊಡ್ಡ ಅಜ್ಞಾನ. ದೇವನಿಗೆ ಮನುಷ್ಯನ ರೂಪದ ಆಕಾರ ಇಲ್ಲ. ಅವನು ಜ್ಯೋತಿ ಸ್ವರೂಪವಾಗಿದ್ದಾನೆ. ಇಲ್ಲಿ ನಾವು ಮಾನವ ಸ್ವರೂಪದಲ್ಲಿ ಬಂದಂಥವ್ರಿಗೆ ನಾವು ದೇವರ ಸ್ಥಾನವನ್ನು ಕೊಟ್ಟು ಅವ್ರಿಗೆಲ್ಲ ಗುಡಿ ಕಟ್ಬಿಟ್ಟಿದ್ದೀವಲ್ಲ, ಹಾಗೆ ಬಸವಣ್ಣ ದೇವರು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇವರೆಲ್ಲ. ಬಸವಣ್ಣ ದೇವರು ಅಂತ ತಿಳ್ಕೊಂಬಿಟ್ಟು, ಹೋ ಬಸವಣ್ಣ ದೇವರು, ಅದು ಎಂಥ ದೇವರು? ವೆಜಿಟೇರಿಯನ್ ದೇವರು, ಸಸ್ಯಾಹಾರಿ ದೇವರು. ಅದಕ್ಕೆ ಈ ಸಸ್ಯಾಹಾರಿ ದೇವರನ್ನು ನಮ್ಮ ಮನೇಲಿ ಇಟ್ಕೊಳ್ಳೋದು ಬೇಡ, ನಮಗೇನಾರು ಕೆಟ್ಟದಾಗ್ಬಿಡ್ತದೆ. ನೋಡಿ, ಬಸವಣ್ಣ ದೇವರಲ್ಲ. ಬಸವಣ್ಣ ಒಬ್ಬ ದಾರ್ಶನಿಕ, ಒಬ್ಬ ತತ್ವಜ್ಞಾನಿ, ದೇವರಲ್ಲ. ನಾನು ಒಂದು ಸಲ ಹೀಗೆ ಎಲ್ಲೋ ಒಂದು ಮದುವೆ ಛತ್ರಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಹರಳಿ ಮರ ಇತ್ತು. ಆ ಹರಳಿ ಮರದ ಬುಡದಲ್ಲಿ ದೇವರ ಫೋಟೋಗಳನ್ನು ತಂದು ಇಟ್ಟಿದ್ರು. ತುಂಬ ಜನ ಅಲ್ಲಿ ಬಿಸಾಕಿದ್ರು. ಅದರಲ್ಲಿ ಒಂದು ಲಿಂಗ ಮತ್ತು ಬಸವಣ್ಣನ ಫೋಟೋ ಇತ್ತು ಅಲ್ಲಿ. ನಾನು ಬೇಗ ಹೋಗಿ ಅವನ್ನೆಲ್ಲ ಸರಿಸಿ ಆ ಲಿಂಗ ಮತ್ತು ಬಸವಣ್ಣ ಇರ್ತಕ್ಕಂಥ ಫೋಟೋವನ್ನು ನಾನು ತೊಗೊಂಡೆ, ಕೈಗೆ ತೊಗೊಂಡೆ. ನನಗೆ ಭಾಳ ಬೇಸರ ಆಯಿತು, ಇಲ್ಲಿ ತಂದು ಈ ಥರ ಅನಾಥವಾಗಿ ಬಿಸಾಕಿದ್ದಾರಲ್ಲ ಅಂತ. ಅಂದ್ರೇನು, ಅವರಿಗೆ ಯಾವ್ಯಾವ ದೇವ್ರುಗಳ್ನ ಇಟ್ಕೊಳ್ಬೇಕೋ, ಯಾವ್ಯಾವ ದೇವ್ರುಗಳ್ನ ಬಿಸಾಕಬೇಕೋ,
ಎಲ್ಲ ಅವರೇ ನಿರ್ಧಾರ ಮಾಡಿಬಿಡ್ತಾರೆ. ಮೊದಲು ಮಾನವ ರೂಪದ ದೇವರುಗಳನ್ನು ಪೂಜೆ ಮಾಡಬಾರ್ದು, ದೇವರಿಗೆ ಮಾನವ ರೂಪ ಇಲ್ಲ ಅನ್ನುವುದನ್ನು ಮೊದಲು ಸ್ಪಷ್ಟೀಕರಣ ಮಾಡ್ಕೊಂಡಿದ್ದೆ. ಆದರೆ ಇಂಥ ಅನಾಹುತಗಳಾಗೋದಿಲ್ಲ. ನಾನು ಆ ಫೋಟೋವನ್ನು ಎತ್ಕೊಂಡೋಗಿ ಮನೇಲಿ ಇಟ್ಕೊಂಡೆ. ಇವತ್ತೂ ಕೂಡ ನಮ್ಮ ಮನೆಯಲ್ಲಿ ಆ ಫೋಟೋ ಇದೆ. ಬಸವಣ್ಣನವರು ಯಾವತ್ತೂ ಕೂಡ ನಾನು ದೇವರು ಅಂತ ಹೇಳ್ಕೊಂಡಿಲ್ಲ. ಬಸವಣ್ಣ ಒಬ್ಬ ಈ ಅಜ್ಞಾನವನ್ನು ಬಿಡಿಸಿ ನಮಗೆ ಸುಜ್ಞಾನವನ್ನು ನೀಡುವಂತಹ ಒಬ್ಬ ತತ್ವಜ್ಞಾನಿ ಅಷ್ಟೇ. ಬೆಳಗ್ಗೆ ಎದ್ದರೆ ಅಂಥ ತತ್ವಜ್ಞಾನಿಗಳ ದರ್ಶನ ಮಾಡಿದ್ರೆ, ಅಂಥ ತತ್ವಜ್ಞಾನಿಗಳ ಮುಖವನ್ನು ನೋಡಿದ್ರೆ ನಮ್ಮ ಜನ್ಮ ಪಾವನ ಆಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ದೂರ ಆಗುತ್ತೆ, ಸುಜ್ಞಾನ ಪ್ರಾಪ್ತಿ ಆಗುತ್ತೆ ಅಂಥ ದಾರ್ಶನಿಕರ ಮುಖವನ್ನು ದಿನ ನೋಡೋದ್ರಿಂದ. ಅದೇ ಒಬ್ಬ ದಾರ್ಶನಿಕ ಅಂತ ಅಂದ್ಕೊಂಡಿದ್ದಿದ್ರೆ ಅವರ ಫೋಟೋ ಬಿಸಾಕ್ತಿರ್ಲಿಲ್ಲ. ಬಸವಣ್ಣ ದೇವರು ಅಂತ ತಿಳ್ಕೊಂಡಿದ್ದಕ್ಕೆ ಬಿಸಾಕ್ಬಿಟ್ರು. ಬಸವಣ್ಣ ಯಾವತ್ತೂ ಕೂಡ ಮನುಷ್ಯರನ್ನು ಮನುಷ್ಯರ ಥರನೇ ನೋಡಿದ್ರೆ ಹೊರತು ಅವನು ಕುಡಿಯೋನು ಒಂಥರ, ಮಾಂಸ ತಿನ್ನೋನು ಒಂಥರ ಯಾವತ್ತೂ ಕೂಡ ಬಸವಣ್ಣ ನೋಡಲಿಲ್ಲ. ಅವರನ್ನು ಹೆಂಗಿದಾರೋ ಹಾಗೆ ಅಪ್ಕೊಂಡವರು ಒಪ್ಕೊಂಡವರು ಬಸವಣ್ಣ. ಒಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು, ಒಂದು ಕೈಯಲ್ಲಿ ಸುರೆ, ಇನ್ನು ಮತ್ತೊಂದು ಕೈಯಲ್ಲಿ ಮಾಂಸ ಹಿಡ್ಕೊಂಡಿದ್ರೂ ಕೂಡ ಅವನು ದೇವ್ರ ಕಡೆ ಬರ್ತಾನೆ ಅನ್ನೋದಾದರೆ, ತತ್ವಜ್ಞಾನದ ಕಡೆ ಬರ್ತಾನೆ ಅನ್ನೋದಾದರೆ ಅವನನ್ನು ನಾನು ಸಂಗನೆಂಬೆ, ಸಂಗಮನಾಥನೆಂಬೆ ಅಂತ ಕರೀತಾರೆ. ಅವನು ಮೊದಲು ಒಳ್ಳೆಯವನಾಗಬೇಕು. ಇಂದಿನ ಅವನ ಸಂಸ್ಕಾರ ಏನೇ ಇರಲಿ, ಅವನು ಮಾಂಸ ತಿನ್ನೋನಾಗಿರಲಿ ಅಥವಾ ಧೂಮಪಾನ ಮಾಡೋನಿರಲಿ, ಮದ್ಯಪಾನ ಮಾಡೋನಿರಲಿ, ಅವರ ಕಳಕಳಿ ಏನಿತ್ತು ಅಂತಂದರೆ ಅಂಥವರನ್ನೇ ಬದಲಾವಣೆ ಮಾಡಬೇಕು ಅಂತ ಹುಟ್ಟಿ ಬಂದಂತಹ ಮಹಾತ್ಮ ಬಸವಣ್ಣ. ನಮ್ಮ ದೌರ್ಬಲ್ಯಗಳಿದೆಯಲ್ಲ, ಅಂತಹ ದೌರ್ಬಲ್ಯಗಳನ್ನು ಬಿಡಿಸಿ ನಮ್ಮನ್ನು ಮನುಷ್ಯರು ಮಾಡೋಕ್ಕೆ ಬಂದಂಥವ್ರು ಬಸವಣ್ಣ. ನಮ್ಮ ಅಜ್ಞಾನ, ನಮ್ಮ ಮೂಢನಂಬಿಕೆಗಳನ್ನು ಬಿಡಿಸಿ ನಮ್ಮನ್ನು ಆ ಸಾಕ್ಷಾತ್ಕಾರದ ಕಡೆ ತೊಗೊಂಡೋಗ್ಲಿಕ್ಕೆ ಬಂದಂಥವ್ರು ಬಸವಣ್ಣ. ಇದೆಲ್ಲವೂ ಭೀತಿ, ಇದೊಂದು ಭಯ. ಯಾಕೆ ಅಂತಂದರೆ ದೇವರ ಬಗ್ಗೆ ಸರಿಯಾದ ಸ್ಪಷ್ಟೀಕರಣ ಇಲ್ಲದೆ ಇದ್ದದ್ದಕ್ಕೋಸ್ಕರ, ಕಂಡವರಿಗೆಲ್ಲ ದೇವರ ಪಟ್ಟವನ್ನು ಕೊಡೋದಕ್ಕೋಸ್ಕರ, ಕೊಟ್ಟಿದ್ದಕ್ಕೋಸ್ಕರ ಈ ಭೀತಿ. ಇದು ದೇವರು, ಅದು ದೇವರು, ಅವರು ದೇವರು, ಇವರು ದೇವರು. ಸರಿ, ಬಸವಣ್ಣನ ಫೋಟೋ ಏನೋ ತೊಗೊಂಡೋಗಿ ನಾವು ಕುಡಿತೀವಪ್ಪ, ತಿಂತೀವಪ್ಪ, ನಮ್ಮ ಮನೇಲಿ ಇಟ್ಕೋಬಾರ್ದು, ಬಸವಣ್ಣನ ಫೋಟೋ ನಮಗೆ ತೊಂದರೆ ಆಗ್ಬಿಡುತ್ತೆ ಅನ್ನೋದಾದರೆ, ನಿನ್ನನ್ನು ನಿರ್ಮಾಣ ಮಾಡಿದವರು ಯಾರು? ನಿನ್ನಲ್ಲೇ ಆತ್ಮಜ್ಯೋತಿ ಇದೆಯಲ್ಲ, ನಿನ್ನಲ್ಲೇ ಆತ್ಮಲಿಂಗ ಇದೆಯಲ್ಲ, ಅದನ್ನ ಹೆಂಗೆ ಆಚೆ ಬಿಸಾಕೋದು? ಅದನ್ನ ಹೆಂಗೆ ಆಚೆ ಬಿಸಾಕೋದು? ಈ ಉಸಿರಿದೆಯಲ್ಲ, ಅದೇ ಪ್ರಾಣಲಿಂಗ. ಆ ಆತ್ಮವೇ ಆತ್ಮಲಿಂಗ. ಈ ಆತ್ಮಲಿಂಗ ಮತ್ತು ಪ್ರಾಣಲಿಂಗ ಈ ದೇಹದಲ್ಲಿ ಇದ್ದಿದ್ದಕ್ಕೆ ನಾನು ಬದುಕಿದ್ದೇವೆ. ಅದು ಪರಮಾತ್ಮನ ಸ್ವಸ್ವರೂಪ, ಅದೆಲ್ಲ ಪರಮಾತ್ಮನ ಅಂಶ. ಆ ಪರಮಾತ್ಮನ ಅಂಶ ನಮ್ಮಲ್ಲಿ ಇರೋದಕ್ಕೆ ನಾವು ಬದುಕಿದ್ದೀವಿ. ಆ ಪರಮಾತ್ಮನ ಅಂಶವಾಗಿರ್ತಕ್ಕಂಥ ಆತ್ಮ, ಆ ಜೀವಾತ್ಮ ಹೊರಗಡೆ ಹೋಯಿತು ಅಂದರೆ ಈ ಜಗತ್ತಿಗೂ ನಮಗೂ ಸಂಬಂಧವೇ ಇಲ್ಲ. ಆದ್ದರಿಂದ ಬಸವಣ್ಣ ದೇವರಲ್ಲ, ಬಸವಣ್ಣ ಒಬ್ಬ ಮಹಾತ್ಮ. ಜನರ ಅಜ್ಞಾನವನ್ನು ಬಿಡಿಸಿ ಅವರನ್ನು ಸುಜ್ಞಾನದ ಕಡೆ ತೆಗೆದುಕೊಂಡು ಹೋಗಿ ಅವರನ್ನು ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡಿ ಅವರ ಜೀವನವನ್ನು ಪಾವನವನ್ನು ಮಾಡಿ ಅವರಿಗೆ ಮೋಕ್ಷದ ಮಾರ್ಗವನ್ನು ತೋರಿಸಿ ಆ ನಿರಾಕಾರ ಶಿವತತ್ವವನ್ನು ಬೋಧಿಸೋದಕ್ಕೋಸ್ಕರ ಬಂದಂಥ ಮಹಾತ್ಮ. ಬೆಳಗ್ಗೆ ಎದ್ದು ಬಸವಣ್ಣನದೊಂದು ಫೋಟೋ ಇಟ್ಕೊಂಡು ಪ್ರತಿದಿನ ಬುದ್ಧ, ಬಸವ, ಅಂಬೇಡ್ಕರರು, ಹೀಗೆ ಶಂಕರಾಚಾರ್ಯರು ಎಲ್ಲ ಯಾರ್ಯಾರು ಈ ಜಗತ್ತಿಗೆ ಬಂದು ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ ಅವರು ಎಲ್ಲರ ಮುಖಗಳನ್ನು ನೋಡ್ತಾ ಇದ್ದರೆ ನಮ್ಮ ಪೂರ್ವಜನ್ಮದ ಪಾಪಗಳು, ಕರ್ಮಗಳು ಎಲ್ಲವೂ ಕೂಡ ನಾಶ ಆಗ್ತಾ ಇರ್ತದೆ. ಅದರಿಂದ ನೀವು ಎಲ್ಲರೂ ಕೂಡ ಮನೆಯಲ್ಲಿ
ಒಂದೊಂದು ಬಸವಣ್ಣನವರ ಫೋಟೋ ಇಟ್ಕೊಳ್ಳಿ, ಬಸವಣ್ಣನವರ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳಿ. ಬಸವಣ್ಣ ಹುಟ್ಟಿ ಬಂದಿದ್ದು ಯಾವುದೋ ದೊಡ್ಡ ಸಮುದಾಯದವರಿಗೆ ಅಥವಾ ದೊಡ್ಡ ಸಂಸ್ಕಾರಸ್ಥರಿಗೆ ನೀತಿ ಹೇಳೋಕ್ಕಲ್ಲ ಬಂದಿದ್ದು. ಯಾರು ಕಟ್ಟಕಡೆಯ ಮಾನವ, ಯಾರು ಅಸ್ಪೃಶ್ಯದ ಅಣೆಪಟ್ಟಿ ಕಟ್ಕೊಂಡಿದ್ದಾರೆ, ಯಾರು ದುಃಖಿತರಿದ್ದಾರೆ, ದುಮ್ಮಾನರಿದ್ದಾರೆ, ಯಾರು ಶೋಷಿತರಿದ್ದಾರೆ, ಯಾರು ಮೇಲ್ವರ್ಗದ ಜನರಿಂದ ತುಳಿತಕ್ಕೆ ಒಳಗಾಗಿದ್ದಾರೆ, ಅಂಥವರನ್ನು ಮೇಲೆ ಎತ್ತಲಿಕ್ಕೆ ಬಂದಂತಹ ಮಹಾತ್ಮ ಬಸವಣ್ಣ. ಆದ್ದರಿಂದ ನೀವೆಲ್ಲರೂ ಕೂಡ ಮನೆಗಳಲ್ಲಿ ಒಂದೊಂದು ಬಸವಣ್ಣವ್ರ ಫೋಟೋವನ್ನು ಕಡ್ಡಾಯವಾಗಿ ಇಟ್ಕೊಳ್ಳೋದು ಒಳ್ಳೆಯದು.